ಹಲೋ ಎಲ್ಲರಿಗೂ, ನನ್ನ ಹೆಸರು ಮಂಜುನಾಥ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಡಾಕರ್ ಅಂತೇಳಿ ಎಂತ ಮತ್ತೆ ಅದನ್ನು ನೀವು ಎಂತಕ್ಕೆ ಕಲಿಬೇಕು ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಫಸ್ಟ್ ಆಫ್ ಆಲ್, ಈಗ ನೀವು ಒಂದು ಪ್ರಾಜೆಕ್ಟ್ ಬಿಲ್ಡ್ ಮಾಡ್ತಿದ್ದೀರಿ, HTML, CSS ಮತ್ತೆ ಜಾವಾ ಸ್ಕ್ರಿಪ್ಟ್ ಮತ್ತೆ ಮೇ ಬಿ ನೋಡ್ ಜೆಎಸ್ ಅಥವಾ ಪೈಥಾನ್ ಅನ್ನು ಯೂಸ್ ಮಾಡಿ ನೀವು ಬಿಲ್ಡ್ ಮಾಡ್ತಿದ್ದೀನಿ ಅಂತೇಳಿ ಅನ್ಕೊಡುವ. ಈಗ ನೀವು ಅದನ್ನು ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಇನ್ಸ್ಟಾಲ್ ಮಾಡ್ತೀರಿ, ಎಲ್ಲ ಸೆಟಪ್ ಆಯ್ತು ನಿಮ್ದು, ನೀವು ಕೋಡ್ ಮಾಡ್ತೀರಿ, ಎಲ್ಲ ಕೋಡ್ ಎಲ್ಲ ಫಿನಿಶ್ ಆಯ್ತು. ನೆಕ್ಸ್ಟ್ ಈಗ ನಿಮ್ಮ ಫ್ರೆಂಡ್ಸ್ ಬಂದು ಹೇಳ್ತಾರೆ, ನಾನು ನಿನ್ನ ಪ್ರಾಜೆಕ್ಟ್ ಗೆ ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಡ್ತೇನೆ, ಸೊ ಹಾಗೆ ನಂಗೆ ಆ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಅನ್ನು ಸೆಂಡ್ ಮಾಡು ಅಂತ. ಸೊ ಅವಾಗ ನೀವು ಆ ಪ್ರಾಜೆಕ್ಟ್ ಅನ್ನು ಸೆಂಡ್ ಮಾಡ್ತೀರಿ. ಸೆಂಡ್ ಮಾಡಿದ ತಕ್ಷಣ ಅವರ ಸಿಸ್ಟಮ್ ಅಲ್ಲಿ ಈಗ ಅವರು ಪೈಥಾನ್ ಅಥವಾ ನೋಡ್ ಜೆಎಸ್ ಇನ್ಸ್ಟಾಲ್ ಮಾಡಬೇಕು, ಮತ್ತೆ ಎಲ್ಲ ಕರೆಕ್ಟ್ ಆಗಿ ಎನ್ವೈರ್ಮೆಂಟ್ ಸೆಟಪ್ ಮಾಡಬೇಕು, ಮತ್ತೆ ಆ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಅನ್ನು ರನ್ ಮಾಡಬೇಕು. ಬಟ್ ಮೋಸ್ಟ್ ಆಫ್ ದ ಟೈಮ್ ಹೀಗೆ ಮಾಡುವಾಗ ಅವ್ರ ಎಂತಾದ್ರು ವರ್ಷನ್ ಮಿಸ್ ಮ್ಯಾಚ್ ಅಥವಾ ಲೈಕ್ ಅವ್ರು ಮೇ ಬಿ ಪೈಥಾನ್ ಇದು ಬೇರೆ ವರ್ಷನ್ ಅನ್ನು ಇನ್ಸ್ಟಾಲ್ ಮಾಡಿದ್ರೆ ಅವಾಗ ಅವರ ಲ್ಯಾಪ್ಟಾಪ್ ಅಲ್ಲಿ ಉಂಟಲ್ಲ ಆ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ರನ್ ಆಗುದಿಲ್ಲ. ಮತ್ತೆ ಆ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಅನ್ನು ರನ್ ಮಾಡ್ಲಿಕ್ಕೆ ಅವರು ಎಂತಾದ್ರು ಮಾಡಿ ಫಿಕ್ಸ್ ಮಾಡ್ತಾರೆ. ನೆಕ್ಸ್ಟ್ ಪುನಃ ಅವರು ಆ ಕೋಡ್ ಅನ್ನು ನಿಮ್ಗೆ ಕೊಡುವಾಗ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಅದು ವರ್ಕ್ ಆಗುದಿಲ್ಲ, ಎಂತಕಂದ್ರೆ ಅದು ಅವರ ಲ್ಯಾಪ್ಟಾಪ್ ಗೆ ಸೆಟ್ ಆಗಿರ್ತದೆ. ಸೊ ಹಾಗಾಗಿರೋದ್ರಿಂದ ನಿಮ್ಮ ಲ್ಯಾಪ್ಟಾಪ್ ಗೆ ಅದೆಂತಾದ್ರೂ ಸಪೋರ್ಟ್ ಮಾಡ್ಲಿಕ್ಕೆ ನೀವು ವಾಪಸ್ ಎಂತಾದ್ರೂ ಚೇಂಜಸ್ ಮಾಡಬೇಕು. ಸೊ ಹೀಗೆ ನೀವು ಚೇಂಜ್ ಮಾಡ್ತಾ ಹೋಗ್ತಾ ಇರುವ ಬದಲು ಡಾಕರ್ ಅಂತೇಳಿ ಒಂದು ಕಂಟೈನರ್ ಪ್ಲಾಟ್ಫಾರ್ಮ್ ಉಂಟು. ಆ ಪರ್ಟಿಕ್ಯುಲರ್ ಕಂಟೈನರ್ ಒಳಗೆ ನೀವು ನಿಮ್ಮ HTML, CSS ಮತ್ತೆ ಪೈಥಾನ್ ಅಥವಾ ನೋಡ್ ಜೆಎಸ್ ಪ್ರಾಜೆಕ್ಟ್ ಅನ್ನು ಹಾಕಿ ಆ ಪರ್ಟಿಕ್ಯುಲರ್ ಕಂಟೈನರ್ ಇಮೇಜ್ ಅನ್ನು ನೀವು ನಿಮ್ಮ ಫ್ರೆಂಡ್ಗೆ ಕೊಟ್ರೆ ಅವರು ಅವರ ಲ್ಯಾಪ್ಟಾಪ್ ಅಲ್ಲಿ ಜಸ್ಟ್ ಡಾಕರ್ ಅನ್ನು ಇನ್ಸ್ಟಾಲ್ ಮಾಡಿ ಆ ಪರ್ಟಿಕ್ಯುಲರ್ ಕಂಟೈನರ್ ಅನ್ನು ರನ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಅವರ ಲ್ಯಾಪ್ಟಾಪ್ ಅಲ್ಲಿ ಆ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಬರ್ತದೆ. ಮತ್ತೆ ಎಂತ ವರ್ಷನ್ ಮಿಸ್ ಮ್ಯಾಚ್ ಆಗುದಿಲ್ಲ, ಎಂತಕಂದ್ರೆ ಎಕ್ಸಾಕ್ಟ್ ನೀವು ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಯಾವ ರೀತಿ ಸೆಟಪ್ ಮಾಡಿದೀರಿ ಅದೇ ರೀತಿ ಅವರ ಇದರಲ್ಲಿ ರನ್ ಆಗ್ತದೆ. ಸೊ ಈಗ ನೀವು ಅನ್ಕೊಳ್ಬಹುದು, ಓಕೆ ನಾನು ನನ್ನ ಫ್ರೆಂಡ್ಸ್ ಒಟ್ಟಿಗೆಲ್ಲ ಕೋಡ್ ಮಾಡುದಿಲ್ಲ, ನಾನು ಒಬ್ಬನೇ ಕೋಡ್ ಮಾಡೋದು ಅಂತ. ಬಟ್ ಅವಾಗ ಸಹ ನಿಮಗೆ ಅದು ಯೂಸ್ ಆಗ್ತದೆ. ಎಂತಕ್ಕಂತ ಹೇಳಿದ್ರೆ ನೀವೆಲ್ಲ ಕೋಡ್ ಮಾಡಿದ ನಂತರ ಅದನ್ನು ನೀವು ರಿಲೀಸ್ ಮಾಡಬೇಕು. ರಿಲೀಸ್ ಮಾಡುವಾಗ ವಿಂಡೋಸ್ ಅಥವಾ ಮ್ಯಾಕ್ ಅಲ್ಲಿ ನೀವು ಕೋಡ್ ಮಾಡ್ತೀರಿ, ಒಂದ್ಸರಿ ನೀವು ಕೋಡ್ ಮಾಡಿದ ನಂತರ ಅದನ್ನು ನೀವು ರಿಲೀಸ್ ಮಾಡುವಾಗ ಅಲ್ಲಿ ಲಿನಕ್ಸ್ ಇರೋದು, ಸೊ ಅವಾಗ ಸಹ ಅಲ್ಲಿ ಪ್ರಾಬ್ಲಮ್ ಆಗ್ತದೆ. ಎಂತಕ್ಕಂತ ಹೇಳಿದ್ರೆ ನೀವು ನಿಮ್ಮ ವಿಂಡೋಸ್ ಅಲ್ಲಿ ಮಾಡಿದ್ದು ಉಂಟಲ್ಲ ಕೋಡ್, ಕೆಲವು ಸರಿ ಲಿನಕ್ಸ್ ಅಲ್ಲಿ ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಆಗುದಿಲ್ಲ, ಅವಾಗ ನೀವು ಅಲ್ಲಿ ಸೆಟಪ್ ಎಲ್ಲ ಮಾಡಬಹುದು. ಅದರ ಬದಲು ನೀವು ಡಾಕರ್ ಕಂಟೈನರ್ ಒಳಗೆ ಹಾಕಿದ್ರೆ ನಿಮಗೆ ಸುಲಭದಲ್ಲಿ ಆ ಪರ್ಟಿಕ್ಯುಲರ್ ಇಮೇಜ್ ಅನ್ನು ನೀವು ರಿಲೀಸ್ ಮಾಡಬಹುದು ಸರ್ವರಿಗೆ. ಮತ್ತೆ ಎಂತ ಅಲ್ಲಿ ಸರ್ವರ್ ಅಲ್ಲಿ ಎಕ್ಸ್ಟ್ರಾ ಸೆಟಪ್ ಮಾಡುವ ಅಗತ್ಯ ಇಲ್ಲ, ಜಸ್ಟ್ ಒಂದು ಡಾಕರ್ ಒಂದು ಇನ್ಸ್ಟಾಲ್ ಮಾಡಿದ್ರೆ ಆಯ್ತು. ಈಗ ನೀವು ಈ ಪರ್ಟಿಕ್ಯುಲರ್ ಟೂಲ್ ಅನ್ನು ಎಂತ ಕಲಿಬೇಕು ಅಂತೇಳಿ ನಿಮ್ಗೆ ಅರ್ಥ ಆಯ್ತು. ಸೊ ಈಗ ಅದನ್ನು ಹೇಗೆ ಕಲಿಬಹುದು ಅಂತೇಳಿ ನಿಮಗೆ ಡೌಟ್ ಇದ್ರೆ ಉಂಟಲ್ಲ, ನಾನು ಆಲ್ರೆಡಿ ಡಾಕರ್ ಮೇಲೆ ಒಂದು ವಿಡಿಯೋ ಸೀರೀಸ್ ಮಾಡಿದ್ದೇನೆ, ನೀವು ಚೆಕ್ಔಟ್ ಮಾಡಿ, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇನೆ ಅದನ್ನು. ಸೊ ಆ ಪರ್ಟಿಕ್ಯುಲರ್ ಸೀರೀಸ್ ಅಲ್ಲಿ ನಾನು ಡಾಕರ್ ಬೇಸಿಕ್ಸ್ ಅನ್ನು ಕಲಿಸಿದ್ದೇನೆ, ಅವಾಗ ನಿಮ್ಗೆ ಅದರಲ್ಲಿ ಅರ್ಥ ಆಗ್ತದೆ ಯಾವ ರೀತಿ ಅದನ್ನು ಯೂಸ್ ಮಾಡಬಹುದು ಅಂತ. ಈ ಡಾಕರ್ ಅಂತೇಳಿ ಇರುವ ಟೂಲ್ ಉಂಟಲ್ಲ ತುಂಬಾ ಪಾಪ್ಯುಲರ್ ಟೂಲ್, ಮತ್ತೆ ನಿಮ್ಗೆ ಡೆವಾಪ್ಸ್ ಅಥವಾ ಕ್ಲೌಡ್ ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ ಈವನ್ ಕೋಡಿಂಗ್ ಅಲ್ಲಿ ನಿಮ್ಗೆ ಇದು ಯೂಸ್ ಆಗ್ತದೆ. ಸೊ ಅದರಿಂದ ಈ ಪರ್ಟಿಕ್ಯುಲರ್ ಟೂಲ್ ಇದು ಅಟ್ಲೀಸ್ಟ್ ಬೇಸಿಕ್ಸ್ ಅನ್ನು ನೀವು ಕರೆಕ್ಟ್ ಆಗಿ ಕಲಿಬೇಕು. ಎಂತಕಂದ್ರೆ ನೀವು ಕೆಲಸಕ್ಕೆ ಹೋಗುವಾಗ ಮೋಸ್ಟ್ ಆಫ್ ದ ಟೈಮ್ ಅಲ್ಲಿ ಡಾಕರ್ ಅಥವಾ ಕ್ಯೂಬರ್ನೆಟಿಸ್ ಅದನ್ನು ಯೂಸ್ ಮಾಡ್ತಾರೆ. ಕ್ಯೂಬರ್ನೆಟಿಸ್ ಅದೊಂದು ಇನ್ನೊಂದು ಟಾಪಿಕ್, ಅದನ್ನ ನಾನು ಬೇಕಿದ್ರೆ ನೆಕ್ಸ್ಟ್ ವಿಡಿಯೋ ಮಾಡ್ತೇನೆ. ನಿಮ್ಗೆ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಹೊಸೊಬ್ಬರಾದ್ರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಬಾಯ್.